ವರ್ಷ ತಳಿ ನಮ್ಮಲ್ಲಿ ಬೆಳಿಬಹುದು ಅಂತ ಹೇಳಿ. ಬೆಳಿಬೋದು ನೀರು ಬೇಕು. ನೀರು ಬೇಕು. ಆಮೇಲೆ ವಾತಾವರಣ ಅತಿ ಹೀಟು ಆಗಬಾರ್ದು, ಮಳೆನೂ ಜಾಸ್ತಿ, ಮಳೆ ಜಾಸ್ತಿ ಆಗಬಾರ್ದು. ಹಾಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಕಾಫಿ ಬೆಳೆ ಅಂದರೆ ನಮ್ಮ ಗುತ್ತಿಗಾರ ಭಾಗಕ್ಕೆ ಕಾಫಿ ಬೆಳೆ ಸೆಟ್ ಆಗ್ಬೋದು ಅಂತಂದರೆ ಸ್ಮಾಲ್ ಆಗಿ. ಹೌದಲ್ಲ, ಅತಿಯಾಗಿ ಟ್ರೈ ಮಾಡಕ್ಕೆ ಹೋಗ್ಬಾರ್ದು. ಸ್ಮಾಲ್ ಆಗಿ ಪ್ಲಾಂಟೇಶನ್ ಮಾಡ್ಕೊಂಡು ಉಪ ಬೆಳೆಯಾಗಿ ಕಾಫಿಯನ್ನು ಮಾಡಿ ನಾವು ನೋಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಅಡಿಕೆ ಒಳಗೆ ಕಾಫಿ ಬೆಳೆಯೋಕ್ಕಾಗಲ್ಲ, ಅಡಿಕೆ ತೋಟದಲ್ಲಿ ಆಗಲ್ಲ. ಯಾಕೆ ಅಂತಂದರೆ ಡ್ರಾಪ್ ಆಗುತ್ತೆ ಅದಕ್ಕೆ ಶೇಡ್ ಕಡಿಮೆ ಇರಬೇಕು. ಶೇಡ್ ಕಡಿಮೆ ಇರಬೇಕು. ರಬ್ಬರ್ ತೋಟದಲ್ಲಿ ಕೂಡ ಇದು ದೂರ ಇರಬೇಕು. ನೋಡಿ ನೋಡಿ ಅಲ್ಲಿ ಅಲ್ಲಿ ತೋರಿಸಿ ಎಲ್ಲ ನೆರಳೆಲ್ಲ ತೆಗೆದುಬಿಟ್ಟಿದೆ. ಅಂದರೆ ಲೇಟಿನಲ್ಲಿ ಎಲ್ಲ ನೆರಳು ತೆಗೆದು ಬೇಸಿಗೆಗೆ ಚಿಗುರು ಬಂದಿದೆ. ಈ ರೀತಿ ಮಾಡ್ತೀವಿ. ನೀವೇನು ಮಾಡ್ತೀವಿ ಅಂತಂದರೆ ರಬ್ಬರ್ನಲ್ಲಿ ನೆರಳು ತೆಗಿಯೋಕ್ಕಾಗಲ್ಲ. ಹೌದೌದು, ಈ ಥರ ಎಲ್ಲ ಬೋಳ್ ಆಗಿರ್ಬೇಕಂದ್ರೆ ಎಲ್ಲ ಕಟಿಂಗ್ ಮಾಡಬೇಕು. ಎಲ್ಲ ಮರಗಳನ್ನು ಕಟಿಂಗ್ ಮಾಡಿ ಅದು ಚಿಗುರು ಬಂದು ನೆರಳು ಬರುತ್ತೆ. ಓಕೆ ತೆಗೆದುಬಿಡ್ತೀವಿ. ಓಕೆ ಎಲ್ಲ ಕಟಿಂಗ್ ಮಾಡಿ ಎಲ್ಲ ರೆಡಿ ಆಗಿದೆ ಈಗ. ಹಾಗೆ ಆ ಥರ ನಿಮ್ಮದು. ನೀವು ಅಡಿಕೆ ಎಷ್ಟು ಕಾಫಿ ಬೆಳಿತೀರಾ ಮತ್ತೆ? ನಾವು ಎಕರೆಗೆ ಅದು ಏರಿಯಾದಾಗೆ, ಆಮೇಲೆ ಗಿಡ ಮೇಂಟೈನ್ ಮಾಡಿದಾಗೆ. ಅಂದರೆ ಭತ್ತನೂ ಕೂಡ ಅಷ್ಟೇ. ಭತ್ತ ಇಳುವರಿ ಕಡಿಮೆ ನಮ್ಮಲ್ಲಿ, ಹೆಚ್ಚು ಇಳುವರಿ ಬರಲ್ಲ. ಸರಿ ಅದೇ, ನೀವು ಭತ್ತ ಬೆಳೆದಿದ್ದಕ್ಕೆ ನಾವು ಊಟ ಮಾಡ್ತಾ ಇದ್ದೀವಿ. ಓಕೆ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಹೆತ್ತೂರಲ್ಲಿ ಅಂದರೆ ಕೃಷಿ ಜಮೀನಲ್ಲಿ ಇಲ್ಲಿ ಎಷ್ಟು ಮಳೆ ಬೀಳ್ತದೆ ಅಂತ ಹೇಳುವಂಥದ್ದನ್ನು ಮಳೆ ಮಾಪನದಲ್ಲಿ ಎಷ್ಟು ಅಳತೆ ಮಾಡಿ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ಮಳೆ ಮಾಪನದ ಬಗ್ಗೆ ಅವ್ರ ಮಾಹಿತಿ ಇವತ್ತು ಕೊಡಲಿಕ್ಕಿದ್ದಾರೆ. ರೈತರಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿ ಇದು. ಅದ್ರ ಬಗ್ಗೆ ಮಾಸ್ಟರ್ ಮಾತುಗಳಲ್ಲಿ ಕೇಳೋಣ ಬನ್ನಿ. ಸರ್, ಇದು ಮಳೆ ಮಾಪನ ಎಷ್ಟು ವರ್ಷದಿಂದ ನೀವು ಉಪಯೋಗ ಮಾಡ್ತಾ ಇದ್ದೀರಾ? ನಾವು ಕಡಿಮೆ ಅಂತಂದರೆ 25 ವರ್ಷದಿಂದಲೂ ನಾನು ಮಳೆ ಮಾಪನ ಇಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಮಾಹಿತಿ ಇದೆ. ಒಂದು ವರ್ಷಕ್ಕೆ ಎಷ್ಟು ಮಳೆ ಆಗುತ್ತೆ ಅಂತ. ನಮ್ಮಲ್ಲಿ ಈಗಾಗಲೇ 71 ಇಂಚು ಮಳೆ ಆಗಿದೆ. ಇವತ್ತು ಮಳೆ ಆಗಿದೆ, ಎಷ್ಟು ಮಳೆ ಆಗಿದೆ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮಳೆ ಮಾಡ್ಕೊಡೋಣ ಬನ್ನಿ. ಮಳೆ ಮಾಪನವನ್ನು ಓಪನ್ ಪ್ಲೇಸಲ್ಲಿ ಇಡಬೇಕಲ್ಲ? ಓಪನ್ ಪ್ಲೇಸ್ ಅಂತಂದರೆ ಎಲ್ಲಿ ಆ ಕಡೆ ಅಕ್ಕಪಕ್ಕ ಮರಗಳಾಗಲಿ ಅಥವಾ ಮನೆ ಆಗಲಿ ಗಾಳಿ ಬಂದಾಗ ತಡಿಬಾರ್ದು. ಓಪನ್ ಪ್ಲೇಸಲ್ಲಿ ನೇರವಾಗಿ ಅಲ್ಲಿಗೆ ಬೀಳಾಗಿರಬೇಕು, ಲೆವೆಲಲ್ಲಿ ಇರಬೇಕು. ಓಪನ್ ಪ್ಲೇಸಲ್ಲಿ ಇಟ್ಟಿದ್ದೀವಿ ನೋಡಿ ಇದನ್ನು. ಓಕೆ, ಇದು ಓಪನ್ ಮಾಡಿ. ಓಕೆ, ಇದು ಮಳೆ ಮಾಪನದ್ದು ಅಳತೆ. ಅದಕ್ಕೆ ಹೇಗೆ ಅಳತೆ ಮಾಡ್ತೀರಿ ನೀವು? ಇದಕ್ಕೆ ಅರ್ಧ ಇಂಚು ಅಂತ ಹೇಳ್ತೀವಿ. ಇದು ಫುಲ್ ಆದರೆ ಅರ್ಧ ಇಂಚು ಅಂತ ಹೇಳ್ತೀವಿ. ಅಂದರೆ ಈ ಏರಿಯಾ ಇಷ್ಟು ಪ್ಲೇಸಲ್ಲಿ ಎಷ್ಟು ಮಳೆ ಬಿದ್ದಿದೆ ಅನ್ನೋದು ಅಳತೆ ಮಾಡ್ತೀವಿ. ಈ ಏರಿಯಾದಲ್ಲಿ ಎಷ್ಟು ಬಿತ್ತು ಸುತ್ತ ಎಲ್ಲ ಅಷ್ಟೇ ಮಳೆ ಬಿದ್ದಿದೆ ಅಂತ. ಇಲ್ಲಿ ನೋಡಿ, ಇದು ನೋಡಿ ಅರ್ಧ ಇಂಚು. ಮತ್ತೆ ಎಷ್ಟು ಮಳೆ ಬಿದ್ದಿದೆ ಅನ್ನೋದನ್ನು ಇಲ್ಲಿ ನಾವು ತೋರಿಸ್ತೀವಿ. ಅದು ಅಳತೆ ಮಾಡಿ ತೋರಿಸಿ ನಮಗೆ. ಅಳತೆ ಮಾಡಿ ಯಾವ ಥರ ಅಳಿತೀರಾ ಇದು? ನೋಡಿ, ಇದು ಅದೇ ನಾನು ಮೊದಲು ಹೇಳಿದಾಗೆ ಇದು ಅರ್ಧ ಇಂಚು ಇಲ್ಲಿ. ಓಕೆ ಇಲ್ಲಿ ಅಂದರೆ ಈ ಪ್ಲೇಸಲ್ಲಿ ಇಷ್ಟು ಏರಿಯಾದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅಂತ ನಿನ್ನೆ ನೋಡಿ 7ನೇ ತಾರೀಕು 7/7/2025 ನಿನ್ನೆದು ಮಳೆ ಎಷ್ಟು ಮಳೆ ಬಿದ್ದಿದೆ ಅನ್ನೋದನ್ನು ನೋಡಿ. ಇದು ಅರ್ಧ ಇಂಚು. ಓಕೆ. ಒಂದು ಇಂಚು. ಓಕೆ, ಇನ್ನೊಂದು ಅರ್ಧ ಇಂಚು. ಓಕೆ.
ಮತ್ತೊಂದು ಅರ್ಧ ಇಂಚು. ಓಕೆ, 1.5 ಇಂಚು. ಓಕೆ, ಮತ್ತೊಂದು ಒಟ್ಟು 2 ಇಂಚ್ ಆಯ್ತು ಈಗ. ಇನ್ನು 20 ml. ಇನ್ನು 20 ml ಇದೆ. 2 ಇಂಚು 20 ml. ಓಕೆ ಓಕೆ, ಅಂದರೆ 2.25 ಇಂಚು ಮಳೆ ಆಗಿದೆ. 2.25 ಇಂಚು ಮಳೆ ಆಗಿದೆ. ಈಗ 2.25 ಇಂಚು ಮಳೆ ಅಂದರೆ ಇಲ್ಲಿ ಜಾಸ್ತಿನೇ ಮಳೆ ನಿಮ್ಮ ಪ್ರಕಾರ? ಒಮ್ಮೊಮ್ಮೆ 7 ಇಂಚು ಮಳೆ ಆಗಿದ್ದುಂಟು. 7 ಇಂಚು ಮಳೆ. ಈಗ ನಿನ್ನೆ ಒಂದು ದಿವಸಕ್ಕೆ ನಿನ್ನೆ 7ನೇ ತಾರೀಕು ಆಗಿರೋದು. ಇದು ನಮಗೆ ಮಿನಿಮಮ್. ಓಕೆ ಓಕೆ, ಇದು ಈ ಅಳತೆಗೆ ಮತ್ತು ಟೋಟಲ್ ಅಳತೆಗೂ ಕರೆಕ್ಟ್ ಬರ್ತದೆ. ಹೌದೌದು, ಕೊನೆಗೆ ಲಾಸ್ಟಿಗೆ ಎಷ್ಟು ಮಳೆ ಆಯಿತು ಅನ್ನೋದು. ಹಾಂ ಹಾಂ ಹಾಂ. ಹೆಚ್ಚಿಗೆ ಈಗಾಗಲೇ 72 ಇಂಚು ಮಳೆ ಆಗಿರುವಾಗ, ಓಕೆ, ಈಗ 73 ಹಾಕಿರೋದು. ಹಾಂ, 73 ಇಂಚು ಮಳೆ ಆಗಿರುವಾಗ ಲಾಸ್ಟ್ ಐತಿ ಇನ್ನೂ ಕೂಡ ಒಂದು 90 ಇಂಚು ಮಳೆ ಆಗುತ್ತೆ ಸರ್. ಈ ವರ್ಷಕ್ಕೆ ಹೋಲಿಸಿದ್ರೆ ಇಲ್ಲಿ ಮಳೆ ಜಾಸ್ತಿನ ಕಡಿಮೆನಾ? ಮಳೆ ಜಾಸ್ತಿನೇ ಈ ವರ್ಷಕ್ಕೆ. ಪ್ರತಿ ವರ್ಷ ಜೂನ್ ಎಂಡಿಗೆ ಹಾಂ 20-25 ಇಂಚು ಮಳೆ ಆಗ್ತಿತ್ತು. ಹಾಂ ಹಾಂ, ಹೆಚ್ಚು ಅಂದರೆ 20-30 ಇಂಚು ಮಳೆ ಆಗ್ತಿತ್ತು ಇಷ್ಟು ಹೊತ್ತಿಗೆ. ಜೂನ್ 30ಗೆ. ಈಗಾಗಲೇ ನಮಗೆ ಹಾಂ, ಜೂನ್ 30ಗೆ ನಮಗೆ 70 ಇಂಚು ಮಳೆ ಆಯಿತು ಅಂದರೆ ಹಾಂ, ತುಂಬಾ ಮಳೆ ಆಯಿತು, ಡಬಲ್ ಮಳೆ ಆಗಿದೆ ತುಂಬ. ಹಾಗಾಗಿ ಕ್ರಾಪ್ಗೆ ತೊಂದರೆನೇ ನಮಗೆ. ಅಲ್ಲ, ಬೆಳೆ ಕೃಷಿಗಳಿಗೆ ತುಂಬ ತೊಂದರೆ ಈ ಸಲ ಅಂದರೆ. ಕಾಫಿ ಡ್ರಾಪ್ ಆಗುತ್ತೆ. ಹೌದು, ಕೋಲ್ಡ್ ಜಾಸ್ತಿ ಆಗಿ. ಓಕೆ, ಆಮೇಲೆ ಭತ್ತಕ್ಕೂ ಕೂಡ ಅಷ್ಟೇ. ಯಾವುದು ಪ್ರತಿಯೊಂದಕ್ಕೂ ಕೂಡ ಭತ್ತ ಬೆಳಿಲಿಕ್ಕೆ ತುಂಬ ಕಷ್ಟ ಇದೆ ಈ ಸಲ. ಓಕೆ ಓಕೆ ಮಾಸ್ಟರ್, ಈ ಸಲ ಈ ಥರ ಮಳೆ ಬಂದರೆ ಕಾಫಿಗೆ ಹೇಗೆ? ಕಾಫಿಗೆ ಒಳ್ಳೆಯದಾ ಏನಾಗ್ತದೆ ಇದು? ನಮ್ಮಲ್ಲಿ ಈ ವರ್ಷ 2 ತೊಂದರೆ ಆಯಿತು. ಒಂದು ಅಂತ ಅಂದರೆ ಬೇಸಿಗೆಯಲ್ಲಿ ಭಾಳ ಹೀಟಾಗಿ ಕಾಫಿ ಇದು ಹಾಳಾಯಿತು. ಅಂದರೆ ಹೀಚು ಅಂತ ಏನು ಹೇಳ್ತಿದ್ದೀವಿ, ಕಾಫಿದು ಮೊಗ್ಗು ಬಂದು ಹೀಚು ಬರುತ್ತಲ್ಲ, ಅದು ಕಪ್ಪು ಬಂದು ಒಣಗೋಯ್ತು ಹೀಟ್ ಜಾಸ್ತಿ ಆಗಿ. ಇವಾಗ ಈ ಮಳೆ ಇದೆಯಲ್ಲ, ಮಳೆ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ಕೋಲ್ಡ್ ಜಾಸ್ತಿಯಾಗಿ ಇದು ಬೀಜ ಗೊತ್ತಾಯ್ತು, ಡ್ರಾಪ್ ಆಗುತ್ತೆ. ಎಲ್ಲ ಮಳೆ ಜಾಸ್ತಿ ಆದಾಗಿ ಕಾಫಿ ಬೀಜ ಆದರೂ ಕೂಡ ಅದು ಬಿದ್ದು ಹೋಗ್ತದೆ. ನಿಮ್ಗೆ ಈಗ ಭತ್ತ ಬೆಳಿತೀರಲ್ಲ, ಭತ್ತಕ್ಕೆ ಹೇಗೆ ಏನಾಗ್ತದೆ? ಭತ್ತ ಈಗೆಲ್ಲ ಭತ್ತವನ್ನು ಈಗ ನಾವೇನು ಹೇಳ್ತೀವಿ, ಒಗ್ಗು ಅಂತ ಹೇಳ್ತೀವಿ. ಅಂತಂದರೆ ಬೀಜವನ್ನು ಹಾಕಿದ್ದೀವಿ, ಅದು ಹುಟ್ಟಲಿಕ್ಕೆ ಕೂಡ ಬೀಜ ಮೊಳಕೆ ಬರಲಿಕ್ಕೆ ಕೂಡ ತೊಂದರೆ ಆಗುತ್ತೆ, ಕರಗಿಕೊಂಡು ಹೋಗ್ತದೆ ಮಳೆ. ಆಮೇಲೆ ನೀರು ಜಾಸ್ತಿ ಗದ್ದೆ ಮೇಲೆ. ಇಷ್ಟೆಲ್ಲ ಮಳೆ ಆಗಿರುವಾಗ ಹಳ್ಳ ಎಲ್ಲ ತುಂಬಿ ಗದ್ದೆಗೆ ಹೋಗೋಕ್ಕೆ ಅವಕಾಶ, ಗದ್ದೆ ಎಲ್ಲ ತುಂಬಿ ನೀರು ಹರಿತಾ ಇದೆ. ಅದು ನಾಟಿ ಮಾಡಲಿಕ್ಕೆ ಕೂಡ ತೊಂದರೆ ಆಗುತ್ತೆ. ಹೌದು. ಈಗ ನಮ್ಮ ದಕ್ಷಿಣ ಕನ್ನಡ ಅಂದರೆ ಅಡಿಕೆಗಳೆಲ್ಲ ಬೀಳ್ತಾ ಉಂಟು, ಅಡಿಕೆಗಳಿಗೆ ಬೇರೆ ಬೇರೆ ರೋಗಗಳು ಬರ್ತಾ ಉಂಟು. ಅಲ್ಲಿ ನಿಮ್ಮಲ್ಲಿ ಹೇಗೆ ಅಡಿಕೆಗೆ ಏನು ತೊಂದರೆ ಆಗ್ತಾ ಇದೆಯಾ? ಅಡಿಕೆಗೆ ಎಲ್ಲ ಅಡಿಕೆ ಬೀಳ್ತಾ ಉಂಟು, ಅಂದರೆ ಅಡಿಕೆಗೆ ಕೊಳೆ ರೋಗ ಬರ್ತಾ ಉಂಟು. ಇನ್ನೊಂದು ಕಡೆ ಅಡಿಕೆ ಮರಗಳು ಸಾಯ್ತಾ ಇದೆ, ಅಂದರೆ ಹಳದಿ ರೋಗಗಳು ಬರ್ತಾ ಉಂಟು, ಎಲೆ ಜುಕ್ಕಿ ರೋಗ. ಅದಕ್ಕೆಲ್ಲ ಪರ್ಯಾಯ ಆಗಿ ಕಾಫಿ ಬೆಳೆದರೆ ಹೇಗಿರ್ಬೋದು? ದಕ್ಷಿಣ ಕನ್ನಡದಲ್ಲಿ ಕಾಫಿಗೆ ಅವಕಾಶ ಉಂಟಾ? ದಕ್ಷಿಣ ಕನ್ನಡದಲ್ಲಿ ನೀವು ಕಾಫಿ ಬೆಳೆಯೋದಾದರೆ ಹಿರಿಯರು ಅಡಿಕೆ ಮತ್ತು ಭತ್ತವನ್ನು ಅವಲಂಬಿಸಿದ್ದಾರೆ. ನೀವೀಗ ಕೃಷಿಗೆ ಕೈ ಹಾಕಿದರೆ ನಿಮ್ಮಲ್ಲಿ 2 ಪ್ರಾಬ್ಲಮ್ ಆಗುತ್ತೆ. ನಾನು ತಿಳಿದ ಹಾಗೆ, ಒಂದು ಬೇಸಿಗೆ ಹೀಟು ನಿಮ್ಮಲ್ಲಿ ಬಿಸಿ ಇರಬಾರ್ದು. ಅತಿ ಹೀಟಾದರೆ ಈ ಬೀಜ ಏನು ಇದು ಮೊಳಕೆ ಇದು ಬರುತ್ತಲ್ಲ, ನಾವೇನು ಹೇಳ್ತೀವಿ ಅಂತಂದರೆ ಹೂ ಬಿಡುತ್ತದೆ, ಹೀಚಾಗ್ತದೆ. ಆ ಹೂವು ಆಗಿ ಹೀಚಾಗುವಾಗ ಕರ್ತು ಹೋಗುತ್ತೆ, ಅಂದರೆ ಒಣಗಿ ಹೋಗುತ್ತೆ, ಬಿಸಿ ಜಾಸ್ತಿ ಆದಾಗ. ಎರಡನೇದಾಗಿ ಮಳೆ ಜಾಸ್ತಿ ಆದರೆ ನಿಮ್ಮ ಅಡಿಕೆಗೆ ಹೇಗೆ ಡ್ರಾಪ್ ಆಗ್ತಾ ಇದೆಯಾ ಅದೇ ಥರ ಬೀಳ್ತದೆ, ಕಾಫಿ ಕೂಡ ಬೀಳ್ತದೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಕಾಫಿ ಬೆಳೆಯೋದಾದರೆ ನಿಮ್ಮಲ್ಲಿ ಅರೇಬಿಕಾ ಬೆಳೆಯೋಕ್ಕಾಗಲ್ಲ. 2 ತಳಿ ಇದೆ, ಅರೇಬಿಕಾ ಮತ್ತು ರೋಬಸ್ಟಾ. ಅರೇಬಿಕಾ ಬೆಳೆಯೋಕ್ಕಾಗಲ್ಲ, ಯಾಕೆ ಅಂತ ಹೀಟು ಮತ್ತು ಮಳೆ ಜಾಸ್ತಿ, ಅದು ಡ್ರಾಪ್ ಆಗೋದು ಜಾಸ್ತಿ, ಎಲೆನೂ ಡ್ರಾಪ್ ಆಗುತ್ತೆ ಅದರಲ್ಲಿ ಎಲ್ಲ. ಈ ರೋಬಸ್ಟಾ ಬೆಳಿಬೋದು. ರೋಬಸ್ಟಾ ಬೆಳೆಯೋದಾದ್ರೆ ನಿಮಗೆ ವಾಟರ್ ಕನ್ವೀನಿಯಂಟ್ ಬೇಕು, ನೀರು ಹಾಕಬೇಕು ಅಂತಂದರೆ ಒಂದು ಅರ್ಧ ಇಂಚ್ ಮಳೆ ಬಿದ್ದು, ಅಂದರೆ 1/4 ಇಂಚ್ ಮಳೆ ಬಿದ್ದು ಹೋದರೆ ಆ ಹೂವು ಬಂದ್ಬಿಟ್ಟು ಅದು ಕರ್ತೋಗುತ್ತೆ. ಕರ್ತೋಗೋದಂದ್ರೆ ಗೊತ್ತಾಯ್ತು. ಇದು ಕೆಂಪಾಗ್ಬಿಟ್ಟು ಹೋಗುತ್ತೆ, ಹೀಚಾಗಲಿಕ್ಕೆ ಅವಕಾಶ ಆಗಲ್ಲ. ಎರಡನೇದಾಗಿ
ಹೆಚ್ಚು ಮಳೆ ಆದರೂ ತೊಂದರೆ ಇಲ್ಲ, ಅಂದರೆ 1 ಇಂಚ್ ಆದರೂ ಮಳೆ ಆಗಬೇಕು, ಚೆನ್ನಾಗಿ ಬ್ಲಾಸಮ್ ಆಗಬೇಕು, ಅರಳಬೇಕು. ಓಕೆ. ಇಲ್ಲ ಅಂತಂದರೆ ಅವರ್ಸ್ ಫಸಲು ಹೋಯ್ತು. ಹೌದಲ್ಲ. ಹಾಗಾಗಿ ವಾಟ್ರ್ ಕನ್ವೀನಿಯಂಟ್ ಬೇಕು. ಅದೇ ರೋಬಸ್ಟ. ಸರಿ ಮಾಸ್ಟ್ರೆ, ಈಗ ನಮ್ಮದು ಹೆತ್ತೂರಿನ ಮಾಸ್ಟ್ರು ಇವರು, ಸಕಲೇಶಪುರ ತಾಲೂಕು ಹೆತ್ತೂರಲ್ಲಿದ್ದೀನಿ. ಅವರು ಕಾಫಿ ಮತ್ತು ಭತ್ತ ಬೆಳೀತಾರೆ. ಅಂದರೆ ಕಾಫಿ ಬೆಳೆ ಮಳೆ ಬಗ್ಗೆ ಹೇಳಿದ್ದಾರೆ, ಕಾಫಿ ಬೆಳೆ ಬಗ್ಗೆ ಹೇಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೂಡ ಕಾಫಿಗೆ ಭವಿಷ್ಯ ಇದೆ, ಪ್ರಯತ್ನ ಮಾಡ್ಬೋದು ಅಂತ ಹೇಳುವಂಥ ಅನಿಸಿಕೆಗಳನ್ನು ಮಾಸ್ಟರ್ ಹೇಳಿದ್ದಾರೆ. ತುಂಬ ಖುಷಿಯಾಯಿತು. ನಮ್ಮಲ್ಲಿ ಕೂಡ ಅಡಿಕೆಯೊಟ್ಟಿಗೆ ಉಪ ಬೆಳೆಯನ್ನಾಗಿ ಕಾಫಿಯನ್ನು ಬೆಳಿಬೋದು ಅಂತ ಹೇಳುವಂಥ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಮಾಸ್ಟರ್, ನೀವು ಎಲ್ಲಿ ರಿಟೈರ್ಡ್ ಆಗಿರೋದು? ನೀವು ಹೆತ್ತೂರಿನಲ್ಲಿ ಡಬಲ್ ಪ್ರಮೋಷನ್ ಹೆಡ್ ಮಾಸ್ಟರ್ ಆಗಿದೆ. ಹಾಂ, ಅಲ್ಲಿ 2012ರಲ್ಲಿ ಇರ್ತದೆ. ತುಂಬ ಮಳೆ ಆಗ್ತಾ ಇದೆ, ಇಲ್ಲಿ ತುಂಬ ಚಳಿ ಇದೆ. ಖುಷಿ ಆಯಿತು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಬಂದು. ಓಕೆ ಮಾಸ್ಟರ್, ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಕೃಷಿಕರಿಗೆ ಒಬ್ಬ ನಿವೃತ್ತ ಅಧ್ಯಾಪಕರಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಬೇಕಾಗಿರುವಂಥ ಕಾಫಿ ಬೆಳೆಗೆ ಒಂದು ಶಕ್ತಿಯನ್ನು, ಧೈರ್ಯವನ್ನು ತುಂಬಿದ್ದಾರೆ. ಮಾಸ್ಟರ್ಗೆ ತುಂಬ ಧನ್ಯವಾದಗಳು. ನೀವೇನಾದರೂ ಕಾಫಿ ಬೆಳಿತೀವಿ ರೊಬೆಸ್ಟಾ ಅನ್ನೋದಾದರೆ ನಾನು ಬೀಜ ಕೊಡ್ತೇನೆ. ಓಕೆ ಸರ್. ಓಕೆ. ಅಷ್ಟು ಧೈರ್ಯವನ್ನು, ಅಂದರೆ ಬೀಜ ಕೊಟ್ಟು ನಮಗೆ ಕಾಫಿಯನ್ನು ಬೆಳಿಬೇಕು ಅಂತ ಹೇಳುವಂಥ ಹುರಿದುಂಬಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಫೆಬ್ರವರಿ ತಿಂಗಳಲ್ಲಿ ಬಂದರೆ ಆವಾಗ ನಾವು ಪಿಕಿಂಗ್ ಮಾಡೋದು, ನಾನು ಬೀಜ ತಗೊಂಡು ಹೋಗ್ಬೋದು. ಓಕೆ. ಎಷ್ಟಾದ್ರೂ ತಗೊಂಡು ಹೋಗ್ಬೋದು. ಕಾಫಿ ಬೀಜ ಬೇಕು ಅಂತಿದ್ರೆ ನೀವೆಲ್ಲರೂ ಸೇರಿ ಬನ್ನಿ. ಒಳ್ಳೆ ವೆದರ್ ಇದೆ, ಒಳ್ಳೆ ಚಳಿಯಾಗಿರುವಂಥ ವೆದರ್ ಇದು. ಮಾಸ್ಟರ್ದು ಕಾಫಿ ತೋಟ ಇದೆ, ಭತ್ತ ಇದೆ, ದೊಡ್ಡ ಎಸ್ಟೇಟ್ ಇದೆ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋದು. ದೊಡ್ಡೊಂದು ಕೆರೆ ಇದೆ, ಅಂದರೆ ಈಜಾಡ್ಬೋದು. ಎಷ್ಟು ದೊಡ್ಡ ಕೆರೆ ಮಾಸ್ಟರ್ ಅದು? 100 × 100 ಅಡಿ. 100 × 100 ಅಡಿ ದೊಡ್ಡ ಕೆರೆ ಇದೆ. ಆಮೇಲೆ ಆಳ ಸುಮಾರು 12 ಅಡಿ ಆಳ ಇದೆ. 12 ಅಡಿ ಆಳ ಇದೆ. ಅಂಥ ಕೆರೆ ನಾವು ಈಗ ನೋಡ್ಲಿಕ್ಕಾಗಲ್ಲ. ತುಂಬ ಆ ಕೆರೆಯಿಂದ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ತೀವಿ. ಹೌದಲ್ಲ, ನೀರು ಒಳ್ಳೆ ದೊಡ್ಡ ಕೆರೆ ಇದೆ. ಬಟ್ ಇವತ್ತು ನೋಡೋಕ್ಕಾಗಲ್ಲ ಅಂತ ಅಷ್ಟು ಮಳೆ ಹೊಡಿತಾ ಇದೆ, ಹೊರಗಡೆ ಹೋಗೋಗಿಲ್ಲ, ತುಂಬ ಚಳಿ ಇದೆ. ಓಕೆ, ಥ್ಯಾಂಕ್ ಯು ಮಾಸ್ಟ್ರೆ. ನೆಕ್ಸ್ಟ್ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.